ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. 2-3 ಡೇಸಿಂದ ವೀಡಿಯೋ ಮಾಡಿಲ್ಲ. ವೀಡಿಯೋ ಮಾಡಿಲ್ಲ, ಲೆವೆಲ್ಸ್ ಕೊಟ್ಟಿಲ್ಲ ಅಂತ ಏನು ಬಿಟ್ಬಿಟ್ಟಿಲ್ಲ. ಎಷ್ಟು ಬ್ಯುಸಿ ಇದ್ದರೂ, ಔಟ್ ಆಫ್ ಸ್ಟೇಷನ್ ಇದ್ರೂ ಬಿ ಎನ್ ರೋ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಯಾರು ಟೆಲಿಗ್ರಾಮ್ ಗ್ರೂಪಲ್ಲಿದ್ದಾರೆ, ಇವ್ರಿಗೆಲ್ಲರಿಗೂ ಡೈಲಿ ನಾನೇ ಕಾಲ್ಸ್ ಕೊಡ್ತಾಯಿದ್ದೆ. 3 ಡೇಸಿಂದ ಎಲ್ಲ ಕಾಲ್ಸು ಎಲ್ಲ ದಿನವೂ ಟಾರ್ಗೆಟ್ಸ್ ಬಂದಿದ್ದಾವೆ. ರೈಟ್, ಬಂದಿದ್ದಾವ ಇಲ್ಲ ಅಂತ ಅಟ್ಲೀಸ್ಟ್ ಕಾಮೆಂಟ್ ಮಾಡಿ ಹೇಳಿ. ಕೊಟ್ರಾ ಇಲ್ವಾ, ಬಂದಿದ್ದಾವ ಇಲ್ಲ ಅಂತ ಗೊತ್ತಾಗುತ್ತೆ. ಪ್ರತಿದಿನ ನಾನೇ ಕಾಲ್ಸ್ ಕೊಟ್ಟಿದ್ದೀನಿ, ಪ್ರತಿದಿನ ಟಾರ್ಗೆಟ್ಸು ಬಂದಿದ್ದಾವೆ, ಇನ್ಕ್ಲೂಡಿಂಗ್ ಟುಡೇ ಆಲ್ಸೋ, ಇವತ್ತಿನವರೆಗೂ. ಓಕೆ. ಈಗ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ. ಏನಿಲ್ಲ, ತುಂಬ ಸಿಂಪಲ್ ಇರ್ತದೆ ಮಾರ್ಕೆಟ್. ನೀವು ಕಷ್ಟಪಟ್ಟು ಅದರಲ್ಲಿ ಲಾಸ್ ಆಗ್ತದೆ ಬಿಟ್ಟರೆ ಮಾರ್ಕೆಟ್ ಅನ್ನೋದು ತುಂಬ ಸಿಂಪಲ್ಲಾಗಿರ್ತದೆ. ಏನು ತಲೆ ಕೆಡಿಸ್ಕೋಬೇಡಿ. ಈ ಲೆವೆಲ್ಸೇ ಹಾಕಿಟ್ಕೊಳ್ಳಿ, ನಿಮ್ಮ ಲೆವೆಲ್ಸ್ಗೆ ಮ್ಯಾಚ್ ಆದರೆ ಮಾತ್ರ. ಯಾಕಂದರೆ ನಾವು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಕೊಡಲ್ಲ. ಓಕೆ, ಲೆವೆಲ್ಸ್ ಹಾಕಿಟ್ಕೊಳ್ಳಿ. ಈ ಲೆವೆಲ್ ಕೆಳಗಡೆ ಬಂದರೆ ಇವತ್ತು ನಮ್ಮ ಲೆವೆಲ್ ಹೆಂಗೆ ವರ್ಕ್ ಆಗಿದೆ ನೋಡ್ಕೊಳ್ಳಿ. ಫಸ್ಟು ಗ್ಯಾಪ್ ಡೌನ್ ಹೇಳಿದ್ವಿ, ಗ್ಯಾಪ್ ಡೌನ್ ಓಪನ್ ಆಗಿದೆ. ಕರೆಕ್ಷನ್ ಬರೋವರೆಗೂ ಪಿ ಇ ಮಾಡಿದ್ವಿ 150 ಪಾಯಿಂಟ್ಸ್. ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಸಿ ಇ ಮಾಡಿದ್ದೀವಿ. ಈ ಮೂಮೆಂಟಮ್ ಪೂರ್ತಿ ಇಲ್ಲೂ ಈ ಕ್ಯಾಂಡಲ್ ಹೈವರೆಗೂ ಇದ್ವಿ, ಇಲ್ಲಿ ಎಕ್ಸಿಟ್ ಆಗಿದ್ದೀವಿ. ಇದಾದಮೇಲೆ ಸೈಡ್ ವೇಸ್ ಬರುತ್ತೆ, ಏನು ಟ್ರೇಡ್ ಮಾಡಿಬಿಡಿ ಅಂತೇಳಿ ಲೈವಲ್ಲಿ ಏನು ಟ್ರೇಡ್ ಮಾಡಿಲ್ಲ, ಕಂಪ್ಲೀಟ್ ಸೈಡ್ ವೇಸಲ್ಲಿದೆ. ಓಕೆ, ಇದು ಇವತ್ತಿಂದು. ಓಕೆ, ನಾಳೆ ಏನು ಮಾಡಬೇಕು, ತುಂಬ ಸಿಂಪಲ್ ಇರುತ್ತೆ. ನಾಳೆ ಇನ್ನೂ ಮಾರ್ಕೆಟ್ ನಡೀತಾ ಇದೆ, ನೀವು ಟೈಮ್ ನೋಡ್ಕೋಬೋದು ಇಲ್ಲಿ ಕೆಳಗಡೆ. ಯಾಕಂದರೆ ನನಗೆ ಸಂಜೆ ಕ್ಲಾಸ್ ಇದೆ, ವೀಡಿಯೋಗಳು 2-3 ವೀಡಿಯೋ ಮಾಡ್ಕೊಂಡು ಆಮೇಲೆ ಸಂಜೆ ಕ್ಲಾಸಲ್ಲಿ ಮಾತಾಡಬೇಕಂದ್ರೆ ಕಷ್ಟ, ಅದಕ್ಕೆ ಬೇಗ ಮಾಡ್ತಾಯಿದ್ದೀನಿ. ಇದು ನೋಡ್ಕೊಳ್ಳಿ, ಇನ್ನೂ ಟೈಮ್ 3 ಗಂಟೆ ಅಷ್ಟೇ, ಇನ್ನೂ ಅರ್ಧ ಗಂಟೆ ಮಾರ್ಕೆಟ್ ಇದೆ. ಅರ್ಧ ಗಂಟೆ ಮುಂಚೆ ಲೆವೆಲ್ಸ್ ಹೆಂಗೆ ಹಾಕ್ತೀರ ನೀವು ಅಂದರೆ, ನಮ್ಮ ಸ್ಟೂಡೆಂಟ್ಸ್ ಮಧ್ಯಾಹ್ನ 11 ಗಂಟೆಗೆ ಲೆವೆಲ್ಸ್ ಹಾಕ್ಬಿಟ್ಟಿದ್ದಾರೆ. ಓಕೆ, ಪ್ಲಸ್ ನೀವು ನಮ್ಮದೇ ನಂಬಿ ಬಿಟ್ಟರೆ ಬಿಡಿ, ನಿಮ್ಗೆ ಎಲ್ಲರಿಗೂ ಸೈಡ್ ವೇಸ್ ಅಂತ ಇವಾಗ ಗೊತ್ತಾಗ್ತಿದೆ. ನಾನು ಲೈವಲ್ಲೇ ಚೆಕ್ ಮಾಡಿದ್ದೆ, ನಮ್ಮ ಸ್ಟೂಡೆಂಟ್ ಒಬ್ಬೊಬ್ಬರು ಹೆಸರು ಹಿಡಿದು ಕೇಳಿದ್ದೀವಿ. ನಮ್ಮ ಸ್ಟೂಡೆಂಟ್ಸ್ ಈ ಕ್ಯಾಂಡಲ್ ಆದಮೇಲೆ ಹೇಳಿದ್ದಾರೆ ನೆಕ್ಸ್ಟ್ ಮಾರ್ಕೆಟ್ ಸೈಡ್ ವೇಸ್ ಸರ್ ಅಂತ. ಇದು ಓಕೆ, ಅದು ಬಿಡಿ, ಅದು ಅವರವರ ಟೀಚಿಂಗು, ಅವರವ್ರ ಕಲಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾಳೆ ಏನು ಮಾಡಬೇಕು, ತುಂಬ ಸಿಂಪಲ್ ನೋಡ್ಕೊಳ್ಳಿ. ಇದಕ್ಕೊಂದು ಲೈನ್ ಹಾಕಿ, ಇದಕ್ಕೊಂದು ಲೈನ್ ಹಾಕಿ. ಫ್ಲ್ಯಾಗ್ ಇದೆ ನೋಡಿ, ಇಲ್ಲಿ ನಿಮಗೆ ಇಂಟ್ರಾಡೇ ಮಾಡೋರಿಗೆ ಈ ಫ್ಲಾಗೇ ಕಾಣಬೇಕು. ಬಟ್ ಚಾರ್ಟ್ ರೀಡಿಂಗ್ ಯಾರ್ಯಾರಿಗೆ ಗೊತ್ತಿರುತ್ತೋ, ಐ ರಿಪೀಟ್, ಚಾರ್ಟ್ ರೀಡಿಂಗ್ ಯಾರ್ಯಾರು ಗೊತ್ತಿರುತ್ತೋ ನೀವು ಈ ಥರ ನೋಡಬೇಕು. ಇದು ಫ್ಲ್ಯಾಗ್. ಓಕೆ, ಇದು ಫ್ಲ್ಯಾಗ್, ಇದು ನೋಡ್ಕೊಳ್ಳಿ. ಸೇಮ್ ಅಗೇನ್ 2023 ಡಿಸೆಂಬರ್ 1ನೇ ತಾರೀಕು ಮಾರ್ಕೆಟ್ ನೋಡಿ. ಅದಾದಮೇಲೆ 3ನೇ ತಾರೀಕು 4ನೇ ತಾರೀಕು ಮಾರ್ಕೆಟ್ ನೋಡಿ. 1ನೇ ತಾರೀಕು ಫ್ರೈಡೇ ಇರುತ್ತೆ, 4ನೇ ತಾರೀಕು 3ನೇ ತಾರೀಕು ಮಂಡೇ ಇರುತ್ತೆ. ಹೆಂಗಿರುತ್ತೆ ರ್ಯಾಲಿ ನೋಡಿಕೊಂಡ್ರೆ ಈಗ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಓಕೆ, ಈಗ ಹಂಗಂದ್ರೆ ನಾಳೆ ಮಾರ್ಕೆಟ್ ರ್ಯಾಲಿ ಮಾಡಿಬಿಡುತ್ತೆ ಸರ್. ಅಪ್ಸೈಡ್ ಅಂದರೆ ರ್ಯಾಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಲ್ಲಿವಾಗ ಗೊತ್ತಾ, ಈ ರೆಸಿಸ್ಟೆನ್ಸ್ ಎಲ್ಲರೂ ಇದು ಬ್ರೇಕ್ ಆದಾಗ ಬೈ ಮಾಡ್ತಾರೆ. ನೋ, ರೆಸಿಸ್ಟೆನ್ಸ್ ಇದೆ, ಇದ್ರ ಮೇಲೆ ಬ್ರೇಕ್ ಆಗಿ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು, ರೀಟ್ರೆಸ್ ಮಾಡಿ ಆ ಕ್ಯಾಂಡಲ್ ಹೈನ ಕ್ರಾಸ್ ಆಗಬೇಕು, ಆವಾಗಲೇ ಬೈ ಪ್ಲ್ಯಾನ್ ಮಾಡ್ಕೋಬೇಕು. ಇದು ಫಸ್ಟ್ ಬೈ ಮಾಡೋ ವಿಧಾನ. ಸೆಕೆಂಡ್ ಒನ್ ಬಂದು, ಈ ಲೋ ಬ್ರೇಕ್ ಆದರೆ, ಈ ಫ್ಲಾಗ್ ಇದೆಯಲ್ಲ, ಈ ಲೆವೆಲ್ ಜಾಸ್ತಿ ಇದ್ದರೆ ಕನ್ಫ್ಯೂಸ್ ಆಗ್ತೀರಾ, ಲೆವೆಲ್ಸ್ ತೆಗಿತೀನಿ. ಈ ಲೋ ಬ್ರೇಕ್ ಆದರೆ ಫಸ್ಟ್ ಮಾರ್ಕೆಟ್ ಫಾಲ್ ಆಗುತ್ತೆ, ಕರೆಕ್ಷನ್ ಬರುತ್ತೆ. ಕರೆಕ್ಷನ್ ಬಂದಮೇಲೆ ಸಪೋರ್ಟ್ ಲೆವೆಲ್ ಹತ್ರದಿಂದ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು, ಫಸ್ಟ್ ಒನ್ ನಿಮ್ಮ ಅನಾಲಿಸಿಸ್ ನೋಡ್ಕೊಳ್ಳಿ, ಸೆಕೆಂಡ್ ಒನ್ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ ನೋಡ್ಕೊಳ್ಳಿ, ಮೂರನೇದು 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ. ಓಕೆ, 30 ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ ಇಲ್ಲಿಂದ. ಓಕೆ, ಇದ್ರ ಮೇಲೆ ಹೋದ್ರೂ ಬೈ ಮಾಡಿ, 50 ಮಿನಿಟ್ಸ್ ಕ್ಯಾನ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ಮೇಲೆ ಬೈ ಮಾಡ್ಬೋದು. ಇಲ್ಲ ಕರೆಕ್ಷನ್ ಬಂದಿದೆ ಅಂದರೆ ಇಲ್ಲಿಂದನೂ ಬೈ ಮಾಡ್ಬೋದು. ಕರೆಕ್ಷನ್ ಬರೋಕ್ಕೆ ಇಲ್ಲಿಂದ ಇಲ್ಲಿಗೆ ನಾನೇ ಪಿ ಇ ಕಾಲ್ ಕೊಡ್ತೀನಿ, ಗ್ರೂಪಲ್ಲಿರೋರಿಗೆ ಪಿ ಇ ಕಾಲ್, ITM ಕಾಲ್ ಕೊಡ್ತೀನಿ ಈ ಸ್ಪೇಸ್ಗೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಬೈ ಪ್ಲಾನ್ ಮಾಡಿ, ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಇಲ್ಲಿಂದ ಬೈ ಪ್ಲಾನ್ ಮಾಡಿ. ಕಾಲ್ ಕೊಡ್ತೀನಿ ಅಂತ ಹೇಳಿದ್ದು ನನ್ನ ಮೇನ್ ಸ್ಟೂಡೆಂಟ್ಸ್ಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಯಾಕಂದರೆ ನಾವು ಈ ಥರ ಕಾಲ್ ಕೊಡೋಕ್ಕೆ ಬರಲ್ಲ. ರೈಟ್, ನನ್ನ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ನಾನು ಕಾಲ್ ಕೊಡ್ತೀವಿ. ಅದು ಕೂಡ ಫೇಲ್ ಆಗ್ತವೆ, ಕಂಪ್ಲೀಟ್ ಫೇಲೇ ಆಗ್ತವೆ. ನೀವು ಯಾರು ಬೈ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡೇ ಬೈ ಮಾಡ್ಕೊಳ್ಳಿ. ಓಕೆ, ದಿಸ್ ಈಸ್ ಓನ್ಲಿ ಎಜುಕೇಷ್ನಲ್ ಪರ್ಪಸ್. ನಾನು ಹೇಳ್ತಾ ಇರೋ ಲೆವೆಲ್ಸು ಫೇಲ್ ಆಗ್ತವೆ, ಕಾಲ್ಸು ಫೇಲ್ ಆಗ್ತವೆ, ಎಲ್ಲ ಫೇಲ್ ಆಗ್ತವೆ. ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ. ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಬೈ ಪ್ಲಾನ್ ಮಾಡ್ಕೋಬೋದು, 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ. ಇಲ್ಲ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಇಲ್ಲಿಂದ ಬೈ ಪ್ಲಾನ್ ಮಾಡ್ಕೋಬೋದು.
ಇದ್ರ ಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಕ್ಯಾಂಡಲ್ ಹೈ ಕ್ರಾಸ್ ಆಗಬೇಕು. ಓಕೆ, ಇದು ಇಂಪಾರ್ಟೆಂಟ್. ಇದು ಬ್ಯಾಂಕ್ ನಿಫ್ಟಿ. ಇನ್ನು ಅರ್ಧ ಗಂಟೆ ಇದೆಲ್ಲ ಹೋಗುತ್ತಾ ಅಂದರೆ 3 ಗಂಟೆಗೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ. ಎಲ್ಲಿ ಹೋಗಲ್ಲ ಮಾರ್ಕೆಟ್. ಓಕೆ, ಇಲ್ಲೇ ಇರುತ್ತೆ, ಎಲ್ಲಿ ಹೋಗಲ್ಲ, ಅದಕ್ಕೆ ಬೇಗ ಮಾಡ್ತಾಯಿದ್ದೀನಿ. ನಿಫ್ಟಿ ಸಪೋರ್ಟ್ ರೆಸಿಸ್ಟೆನ್ಸ್. ದಿಸ್ ಈಸ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ನಿಮ್ಗೆ ಅನಾಲಿಸಿಸ್ ಹೆಲ್ಪ್ ಆದರೆ ಹಾಕ್ಕೊಳ್ಳಿ. ತುಂಬ ಸಿಂಪಲ್. ರೆಸಿಸ್ಟೆನ್ಸ್ ಮೇಲೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಹೋಗ್ತಿದೆ. ರೆಸಿಸ್ಟೆನ್ಸ್ ಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಪ್ಲಾನ್ ಮಾಡ್ಕೋಬೋದು. ಇಲ್ಲ ಅಂದರೆ ಕರೆಕ್ಷನ್ ಬಂದಮೇಲೆ ಈ ಝೋನ್ ಇದೆಯಲ್ಲ, ಇಲ್ಲಿ ಕಲರ್ ಕಾಣ್ತಿದೆಯಲ್ಲ, ಈ ಲೈನ್ಗೆ ಮಧ್ಯದಲ್ಲಿ ಕಲರ್, ಈ ಝೋನ್ ಹತ್ರದಿಂದ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಇಲ್ಲಿಂದ ನೀವು ಬೈ ಪ್ಲಾನ್ ಮಾಡ್ಕೋಬೋದು. ಓಕೆ, ಬೈಯಿಂಗ್. ಓಕೆ, ಇದು ವಿಧಾನ ನೋಡಿಕೊಂಡು ನಿಮ್ಮ ಅನಾಲಿಸಿಸ್ ಫಾಲೋ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಪ್ಲಸ್ ನೀವು ತಮ್ಲನಲ್ಲಿ 2 lakhs ಪ್ರಾಫಿಟ್ ಬುಕ್ ಮಾಡಿದ್ದೀರಾ ಅಂತ ಹೇಳಿದರೆ, ಮಾಡಿದ್ದೀರಾ ಸರ್ ಅಂದರೆ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ. ಯಾಕಂದರೆ ಸ್ವಲ್ಪ ಜನ ಸ್ಕ್ರೀನ್ಶಾಟ್ಗೆ ಕೇಳ್ತಾರೆ, ನಾನು ತೋರಿಸಲ್ಲ. ನಾರ್ಮಲ್ ಆಗಿ ನೀವು ನೋಡ್ಕೋಬೋದು. ಇಲ್ಲಿ 10,000 ರೂಪೀಸ್ ಸ್ಕ್ರೀನ್ಶಾಟಿಂದ ಹಿಡಿದು ಇವತ್ತಿಂದ ಇದು 10,000ಇಂದ ಹಿಡಿದು ಇದು ಬೆಳಿಗ್ಗೆ ಪಿ ಇ ಕಾಲಲ್ಲಿ ಬಂದಿರೋ ಪ್ರಾಫಿಟ್. ಅದಾದಮೇಲೆ ಸಿ ಇ ಕಾಲ್ ಕೂಡ ಫುಲ್ ಎಲ್ಲ ಕ್ಯಾಂಡ್ಲು ನಮ್ಮದು ಹತ್ರನೇ ಇದ್ದಾವೆ. ಅದಾದಮೇಲೆ ಇಲ್ಲಿದೆ, ಇದು ಬರ್ತಾ ಇಲ್ಲ, ಒಂದು ನಿಮಿಷ, ಇಲ್ಲಿದೆ ನೋಡ್ಕೊಳ್ಳಿ. 2 lakhs ಚೇಂಜ್ ಇದೆ, ಪ್ರಾಫಿಟ್ ಮಾಡಿದ್ದೀವಿ. ಹೇಳಿದ್ವಲ್ಲ, ಲೈವಲ್ಲಿ ಇಲ್ಲಿವರೆಗೂ ಟಾರ್ಗೆಟ್ನ ಬುಕ್ ಮಾಡಿದ್ದೀವಿ. ಅದರ ಅಪ್ಡೇಟ್ಸ್ ಕೂಡ ಕೊಟ್ಟಿದ್ದೀನಿ ನಾನು, ಅದನ್ನು ನೋಡೋಣ ಒಂದ್ಸಲಿ. ನೋಡಿ, ಇಲ್ಲಿ ಲೈವ್ ನಡೀತಾ ಇದೆ. ಇದು ಕಾಲ್ಸ್ ಎಲ್ಲ ಕೊಟ್ಟಿದ್ದೀವಿ, ಇದ್ರ ಹಾಕಿದ್ದೀವಿ, ಡೈರೆಕ್ಷನ್ ಕೊಟ್ಟಿದ್ದೀವಿ. ಟಾರ್ಗೆಟ್ 4 ಇಲ್ಲಿವರೆಗೂ ಇಟ್ಟಿದ್ದೀವಿ. 51,660. ಅದಾದಮೇಲೆ ಟಾರ್ಗೆಟ್ 3 ಬಂದಾಗ ಒಂದು ಅಪ್ಡೇಟ್ ಮಾಡಿದ್ದೀವಿ, ಟಾರ್ಗೆಟ್ 4 ಬಂದಾಗ ಅಪ್ಡೇಟ್ ಮಾಡಿದ್ದೀವಿ. ಇದೆಲ್ಲ ಲೈವಲ್ಲೇ ಮಾಡಿರೋದು. ಓಕೆ, ಒಬ್ಬರಿಗೆ 1 lakh ಪ್ರಾಫಿಟ್ ಬಂದಿದೆ, ಒಬ್ಬರಿಗೆ 2 lakhs ಬಂದಿದೆ, ಒಬ್ಬರಿಗೆ 10,000 ಬಂದಿದೆ. ಪ್ರಾಫಿಟ್ಸ್ ಬಂದಿದ್ದಾವೆ, ರೈಟ್? ಓಕೆ, ಇದು ಇವತ್ತು ಮಾಡಿರೋದು. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ. ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ಲೆವೆಲ್ಸ್ ಎಲ್ಲ ಕಾಪಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಪ್ಲಸ್ ಐ ರಿಪೀಟ್, ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ, ಓನ್ಲಿ ಎಜುಕೇಷ್ನಲ್ ಪರ್ಪಸ್. ನಿಫ್ಟಿ ಲೆವೆಲ್ಸ್ ಮೇಡಮ್ ಬೇಡ ಅಂತ ಮೆಸೇಜ್ ಮಾಡಿದರೆ ಅದಕ್ಕೆ ಹೇಳ್ತಾ ಇಲ್ಲ, ಅದೊಂದು. ಅದಾದಮೇಲೆ ಗ್ರೂಪಲ್ಲಿ 3 days, ಲಾಸ್ಟ್ ವೀಕಲ್ಲಿ ನಾನು 3 days ಅನಾಲಿಸಿಸ್ ಕೊಡಲ್ಲ ಅಂತ ಹೇಳಿದಾಗ ಒಂದು 7-8 ಜನ ಅಲ್ಲೇ ಎಕ್ಸಿಟ್ ಆಗಿಬಿಟ್ರಿ. ನೀವು ಯಾರ್ಯಾರು ಎಕ್ಸಿಟ್ ಆದ್ರಿ ಅವ್ರ ಹೆಸರೆಲ್ಲ ಬರೆದಿಟ್ಕೊಂಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಕಾಲ್ ಕೊಟ್ರಿ ಅಂತೇಳಿ ಮತ್ತೆ ಎಲ್ಲರೂ ರಿಕ್ವೆಸ್ಟ್ ಕಳಿಸಿ ಜಾಯ್ನ್ ಆಗೋಕ್ಕೆ. ನೋ ಡೌಟ್, ನೀವೇನು ಮಾಡಿದ್ರು ನಾವು ಜಾಯ್ನ್ ಮಾಡಿಸ್ಕೊಳ್ಳಲ್ಲ. ನೀವೇ ಅಲ್ಲ, ಒನ್ಸ್ ಯಾರು ನನ್ನ ಗ್ರೂಪಿಂದ ಟೆಲಿಗ್ರಾಮಿಂದ ಎಕ್ಸಿಟ್ ಆಗಿ ಹೋಗ್ತೀರಾ, ನೀವು ಮತ್ತೆ ಬರಬೇಡಿ. ಯಾಕಂದರೆ ನೀವೇನು ಮಾಡಿದ್ರು ಅಲ್ಲಿ ಜಾಯ್ನ್ ಆಗಲ್ಲ. ಅದು ಆ ಥರನೇ ಇದೆ. ನೀವು ಎಷ್ಟು ಸಲ ರಿಕ್ವೆಸ್ಟ್ ಕೊಡಿಸಿ ರಿಜೆಕ್ಟ್ ಆಗ್ತದೆ, ಬಿಟ್ಟರೆ ಜಾಯ್ನ್ ಆಗಲ್ಲ. ಯಾಕಂದರೆ ಟೆಲಿಗ್ರಾಮಲ್ಲಿ ಕೊಡ್ತಾ ಇರೋದೆಲ್ಲ ಫ್ರೀನೇ ಅಂತ ಗೊತ್ತಿದ್ದ ಮೇಲೆ, ಫ್ರೀಯಲ್ಲಿ ನಿಮ್ಗೆ ಇಷ್ಟು ಲೆವೆಲ್ಸ್ ಕೊಟ್ಟು, ಕಾಲ್ಸ್ ಕೊಟ್ಟು, ಆ ಕಾಲ್ನ ಫಾಲೋ ಮಾಡಿ, ಟಾರ್ಗೆಟ್ ಡನ್ ಆಯಿತು, ಎಕ್ಸಿಟ್ ವೆರಿಷನ್ ಮೆಸೇಜ್ ಮಾಡಿ, ಅಲ್ಲೂರು ಕರ್ಕೊಂಡೋಗಿ ಮತ್ತೆ ಸಂಜೆ ಲೆವೆಲ್ಸ್ ಕೊಟ್ಟು, ಲೈವಲ್ಲಿ ಏನು ಸ್ಟೂಡೆಂಟ್ ಮಾಡ್ತಾರೆ, ಅವ್ರಿಗೆ ಸ್ಟೂಡೆಂಟ್ಸಲ್ಲಿ ಯಾವ ಕಡೆ ಡೈರೆಕ್ಷನಲ್ಲಿ ಇರ್ತಾರೆ ಆ ಡೈರೆಕ್ಷನ್ ನಿಮ್ಗೆ ಕೊಟ್ಟು ಇದೆಲ್ಲ ಫ್ರೀಯಾಗಿ ಮಾಡಿದ್ರು 1 ದಿವಸ 2 ದಿವಸ ಬರಲ್ಲ ಅಂದ ತಕ್ಷಣ ಎಕ್ಸಿಟ್ ಆಗಿಬಿಡ್ತೀರಲ್ಲ, ಅವರು ಬೇರೆ ಕಡೆನೇ ಹುಡ್ಕೊಂಡೋಗಿ. ಇಲ್ಲಿ ಹಂಗೆ ಇರುತ್ತೆ, ರೀ ಎಂಟ್ರಿ ಆಪ್ಷನ್ ಇಲ್ಲ, ಬರಬೇಡಿ. ನೀವು ಕಳಿಸ್ತಾ ಇದ್ರೆ ಕೂಡ ನಾನು ರಿಜೆಕ್ಟೇ ಮಾಡ್ತಾ ಇರ್ತೀನಿ, ಬಿಟ್ಟರೆ ಜಾಯಿನ್ ಮಾಡಿಸ್ಕೊಳ್ಳಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಏನಾದರೂ ಅಪ್ಡೇಟ್ಸ್ ಇದ್ದರೆ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. 2 ದಿವಸದಿಂದ ವೀಡಿಯೋ ಮಾಡಿಲ್ಲ, ಅದಕ್ಕೆ ಎಲ್ಲರಿಗೂ ಮೇಂಟೈನ್ ಮಾಡಿದ್ದೀನಿ, ಕಾಲ್ಸ್ ಎಲ್ಲ ಕೊಟ್ಕೊಂಡು. ಈಗ ನಾಳೆಯಿಂದ ನಿಮ್ಮ ಓನ್ ಅನಾಲಿಸಿಸ್ನ, ನಿಮ್ಮ ಓನ್ ಟ್ರೇಡ್ನ ಮಾಡೋಕ್ಕೆ ಟ್ರೈ ಮಾಡಿ. ಏನಾದರೂ ಅಪ್ಡೇಟ್ಸ್ ಇದ್ದರೆ ಲೈವಲ್ಲಿ ನಾವು ಪೋಸ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.